ದೇಶಾದ್ಯಂತ ಅಟ್ಟಹಾಸವನ್ನು ಮರಿತಾ ಇದೆ H1N1. ಮಕ್ಕಳು, ವೃದ್ಧರು, ಗರ್ಭಿಣಿಯರೇ ಇದರ ಟಾರ್ಗೆಟ್. ನಾನು ಆಗಲೇ ಹೇಳಿದೆ, ದೆಹಲಿ, ತಮಿಳುನಾಡು, ಕರ್ನಾಟಕದಲ್ಲಿ ಈಗ ಈ ಜ್ವರದ ಜ್ವಾಲೆ ಸಿಕ್ಕಾಪಟ್ಟೆ ಹತ್ತಿ ಹುರಿತಾ ಇದೆ. ಪಕ್ಕದ ಕೇರಳದಲ್ಲಿ ಮರಣ ಮೃದಂಗ ಬಾರಿಸ್ತಾ ಇದೆ H1N1. ಕೇರಳದಲ್ಲಿ H1N1ಗೆ ಹತ್ರ 88 ಜನ ಈಗ ಆಲ್ರೆಡಿ ಬಲಿಯಾಗಿದ್ದಾರೆ. ಬೆಂಗಳೂರಿನಲ್ಲಿ ಅತಿ ವೇಗವಾಗಿ ಹರಡುತ್ತಿದೆ H1N1. ಬರ್ತಾ ಇದೆ ಬೆಂಗಳೂರಿಗೂ ಕೂಡ. ಯಾಕೆಂದರೆ ಕೇರಳದಲ್ಲಿ 88 ಜನ ಸಾವನ್ನಪ್ಪಿದ್ದಾರೆ. ಎಲ್ಲೆಲ್ಲೋ ಶುರುವಾಗಿ H1N1 ಈಗ ರಾಜ್ಯಕ್ಕೆ ಕಾಲಿಟ್ಟಿದೆ. ಜ್ವರ, ಶೀತ, ಕೆಮ್ಮು, ಮೈಕೈ ನೋವಿದ್ರೆ ದಯವಿಟ್ಟು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಹೆಚ್ಚುತ್ತಾ ಇರುವಂತಹ ಪ್ರಕರಣಗಳಿಂದ ಆರೋಗ್ಯ ಇಲಾಖೆಗೆ ಇದು ದೊಡ್ಡ ಸವಾಲಾಗಿದೆ. ದೆಹಲಿಯಲ್ಲಿ ಪ್ರತಿದಿನ 130ರಿಂದ 160 ಪ್ರಕರಣಗಳು ಈಗ ಪತ್ತೆಯಾಗ್ತಾ ಇದೆ. ರಾಜ್ಯದಲ್ಲಿ ಪ್ರತಿದಿನ 500ಕ್ಕೂ ಅಧಿಕ ವ್ಯಕ್ತಿಗಳಿಗೆ ಜ್ವರ ಅನ್ನುವಂಥದ್ದು ಕಾಡ್ತಾ ಇದೆ. UP, ರಾಜಸ್ಥಾನ, ಉತ್ತರಾಖಂಡದಲ್ಲಿಯೂ ಕೂಡ H1N1 ಅಬ್ಬರ ಆ್ಯಂಡ್ ಗಾಬರಿ ಬೀಳದಂತೆ IMCRನಿಂದ ಸಾರ್ವಜನಿಕ ಪ್ರಕಟಣೆ ಅನ್ನುವಂಥದ್ದಾಗಿದೆ. ಆರೋಗ್ಯ ಇಲಾಖೆಗೆ ಇದು ದೊಡ್ಡ ಸವಾಲಾಗಿದೆ. ಯಾಕೆಂತಂದರೆ ದೆಹಲಿಯಲ್ಲಿ 130ರಿಂದ 160 ಪ್ರಕರಣಗಳು ದಾಖಲಾಗ್ತಾ ಇದೆ. ರಾಜ್ಯದಲ್ಲಿ 500 ಜನರಿಗೆ ದಿನನಿತ್ಯವೂ ಕೂಡ ಜ್ವರ ಅನ್ನುವಂಥದ್ದು ಬರ್ತಾ ಇದೆ. ಪಕ್ಕದ ಕೇರಳದಲ್ಲಿ ಒಂದಲ್ಲ ಎರಡಲ್ಲ 88 ಜನ ಇದಕ್ಕೆ ಸಾವನ್ನಪ್ಪಿದ್ದಾರೆ. 88 ಜನ ಸಾವನ್ನಪ್ಪಿದ್ದಾರೆ. ಸಾಂಕ್ರಾಮಿಕ ಕಾಯಿಲೆಗಳು ಹೆಂಗಿರುತ್ತೆ ಅಂತಂದರೆ H1N1 ಈ ದೇಶ ಈಗಾಗಲೇ ಈ ಹಿಂದೆ ಅನುಭವಿಸಿದೆ. ಆದರೆ ಈಗ ಅದು 2.0 ಫಾರ್ಮೇಟ್ನಲ್ಲಿ ಮತ್ತೆ ಬೇರೆ ರೂಪದಲ್ಲಿ ಬರಬಹುದು. ಆ ಸಾಂಕ್ರಾಮಿಕದ ವೇಟೇಜ್ ಇನ್ನೂ ಜಾಸ್ತಿ ಇರಬಹುದು. ಹಾಗಾದರೆ ರಾಜ್ಯವಾರು H1N1 ಅಬ್ಬರ ಹೆಂಗಿತ್ತು, ಅದರಲ್ಲಿ ಎಷ್ಟು ಜನ ಸೋಂಕಿತರು ಸಾವನ್ನಪ್ಪಿದ್ದಾರೆ, ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಜನ ಸೋಂಕಿತರು H1N1 ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಡೀಟೇಲ್ಸ್ಗಳನ್ನು ಒಂದು ಸಲ ನೋಡ್ಕೊಂಡು ಬರೋಣ. ಈ ಒಂದು H1N1 ಕಾಯಿಲೆಯಿಂದ ಕೇರಳದಲ್ಲಿ ಹತ್ರ 7,421 ಸೋಂಕಿತರ ಪೈಕಿ 88 ಸಾವುಗಳು ಅನ್ನುವಂಥದ್ದು ಆಗಿದೆ. ಆ್ಯಂಡ್ ಕರ್ನಾಟಕದಲ್ಲಿ 4,212 ಸೋಂಕಿತರಿದ್ದಾರೆ. ಆದರೆ ಯಾವುದೇ ಸಾವುಗಳು ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕದಲ್ಲಿ ಆಗಿಲ್ಲ. ಬಟ್ ಕೇರಳದಲ್ಲಿ ಈಗ 88 ಸಾವುಗಳು ಆಗಿದೆ ಅನ್ನುವಂತಹ ವಿಚಾರ ಬೆಳಕಿಗೆ ಬರ್ತಾ ಇದೆ. ಹಾಗಾದರೆ ದೆಹಲಿಯಲ್ಲಿ ಸೋಂಕಿತರ ಸಂಖ್ಯೆ 2,446. ಅಲ್ಲೂ ಕೂಡ ಯಾವುದೇ ಸಾವುಗಳಾಗಿಲ್ಲ. ಮಹಾರಾಷ್ಟ್ರದಲ್ಲಿ 1,109 ಆ್ಯಂಡ್ ತಮಿಳುನಾಡಿನಲ್ಲಿ 1,558. ದೆಹಲಿಯಲ್ಲಿ ಸಾವಾಗಿಲ್ಲ, ಮಹಾರಾಷ್ಟ್ರದಲ್ಲಿ ಸಾವಾಗಿಲ್ಲ, ತಮಿಳುನಾಡಿನಲ್ಲಿಯೂ ಕೂಡ ಸಾವಾಗಿಲ್ಲ, ಆ್ಯಂಡ್ ನಮ್ಮ ಕರ್ನಾಟಕದಲ್ಲಿಯೂ ಕೂಡ ಯಾವುದೇ ಸಾವಾಗಿಲ್ಲ. ಸೋಂಕಿತರ ಸಂಖ್ಯೆ ಇದೆ ಎಲ್ಲ ಕಡೆಯಲ್ಲೂ ಕೂಡ. ಈ 4 ರಾಜ್ಯಗಳಲ್ಲಿಯೂ ಕೂಡ ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ ಮತ್ತು ದೆಹಲಿ ಎಲ್ಲ ಕಡೆಯಲ್ಲೂ ಕೂಡ 1,000ಕ್ಕೂ ಅಧಿಕ ಸೋಂಕಿತರ ಸಂಖ್ಯೆ ಇದೆ. ಬಟ್ ನೋ ಡೆತ್ಸ್, ಎಲ್ಲಿಯೂ ಕೂಡ ಸಾವಾಗಿಲ್ಲ. ಸಾವಾಗಿರೋದು 4,000ಕ್ಕೂ ಅಧಿಕ ಪ್ರಕರಣಗಳು 7,000ಕ್ಕೂ ಅಧಿಕ ಸೋಂಕಿತರ ಸಂಖ್ಯೆ ಇರುವಂತಹ ಕೇರಳದಲ್ಲಿ ಮಾತ್ರ 88 ಜನ ಸಾವನ್ನಪ್ಪಿದ್ದಾರೆ. ಹಾಗಾದರೆ ಈ H1N1 ಅಂದರೆ ಏನು, ಈ ವೈರಸ್ ಏನು, ಇದು ಹೆಂಗೆ ಬರುತ್ತೆ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಡ್ ಆಗಿ ನೋಡೋಣ. ಬೇಸಿಕಲಿ H1N1 ಅಂದರೆ ಏನು, ಇದು ಹೆಂಗಿರುತ್ತೆ ಅನ್ನುವಂತಹ ಕುತೂಹಲ ನಿಮಗೆಲ್ಲ ಇರುತ್ತೆ ಸರ್ವ ಸಾಮಾನ್ಯವಾಗಿ. H1N1 ಫ್ಲೂ, ಇದರ ಮತ್ತೊಂದು ಹೆಸರು ಹಂದಿ ಜ್ವರ ಅಂತ. ಇದು ತೀವ್ರವಾದಂತಹ ಉಸಿರಾಟದ ಸಮಸ್ಯೆಯನ್ನು ಸಾಮಾನ್ಯವಾಗಿ ಉಂಟು ಮಾಡುತ್ತೆ. ಬ್ರೀತಿಂಗ್ ಪ್ರಾಬ್ಲಮನ್ನು ಸೃಷ್ಟಿ ಮಾಡುತ್ತೆ. ಮೂಗು, ಗಂಟಲು ಮತ್ತು ಶ್ವಾಸಕೋಶದ ಮೇಲೆ ಇದರ ಅನಾರೋಗ್ಯದ ಪರಿಣಾಮ ಬೀಳುತ್ತೆ. ಆರಂಭದಲ್ಲಿ ಇದು ಹಂದಿಗಳಲ್ಲಿ ಮಾತ್ರ ಕಂಡುಬರ್ತಾ ಇತ್ತು. ಕಾಲಕ್ರಮೇಣ ಈ H1N1 ವೈರಸ್ ಅನ್ನುವಂಥದ್ದು ರೂಪುಗೊಂಡು ಟ್ರಾನ್ಸ್ಫಾರ್ಮ್ ಆಗಿ ಸ್ವಲ್ಪ ಅಪ್ಡೇಟ್ ಆಗಿ ತದನಂತರದಲ್ಲಿ H1N1 ಅನ್ನುವಂತಹ ಈ ಕಾಯಿಲೆ ಮನುಷ್ಯರಿಗೂ ಕೂಡ ಬರೋದಕ್ಕೆ ಪ್ರಾರಂಭ ಆಯಿತು. ಆ್ಯಂಡ್ 2009ರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನಿಂದ ಜಾಗತಿಕ ಸಾಂಕ್ರಾಮಿಕ ರೋಗ ಇದು ಅಂತ ಹೇಳಿ ಅಫಿಷಿಯಲ್ ಆಗಿ ಅನೌನ್ಸ್ ಆಯಿತು 2009ರಲ್ಲಿ. ಇದು H1N1 ಒಂದು ಹಿಸ್ಟ್ರಿ ಅಂತ ಹೇಳ್ಬೋದು. ಹಂದಿಗಳಲ್ಲಿ ಮಾತ್ರ ಕಾಡ್ತಾ ಇತ್ತು. ತದನಂತರದಲ್ಲಿ ಅದು ರೂಪುಗೊಂಡು ಮನುಷ್ಯರಿಗೆ ಬಂತು. ಹಾಗಾದರೆ ಈ ವೈರಸ್ ಹೆಂಗೆ ಹರಡುತ್ತೆ, ಹೆಂಗೆ ಇದು ಜನರನ್ನು ತಲುಪುತ್ತೆ, ಜನರು ಹೆಂಗೆಲ್ಲ ಸಫರ್ ಆಗ್ತಾರೆ ಇದರಿಂದ ಅನ್ನುವಂಥದ್ದನ್ನು ಒಂದು ಸ್ವಲ್ಪ ನೋಡ್ಕೊಂಬರೋಣ. ಅದರ ಡೀಟೇಲ್ಸ್ ಪ್ಲೀಸ್. H1N1 ವೈರಸ್ ಹೆಂಗೆಲ್ಲ ಜನಗಳ ದೇಹವನ್ನು ಸೇರುತ್ತೆ. ಸೋಂಕಿತ ವ್ಯಕ್ತಿ ಕೆಮ್ಮಿದಾಗ ಅಥವಾ ಸೀನಿದಾಗ, ಯಾರಾದರೂ H1N1 ವೈರಸ್ ಇರುವಂಥವರು, ಜ್ವರ ಇರುವಂಥವರು ನಮ್ಮ ಮುಂದೆ ಕೆಮ್ಮಿದಾಗ, ಸೀನಿದಾಗ ಆ್ಯಂಡ್ ವೈರಸ್ಸಿನ ಸಣ್ಣ ಸಣ್ಣ ಕಣಗಳು ಗಾಳಿಗೆ ಸೇರಿಕೊಂಡು ಅದು ನಮ್ಮ ಉಸಿರಿನ ಜೊತೆ ನಮ್ಮ ಒಳಗಡೆ ಹೋಗಿ
ಅದು ಕೂಡ ನಮಗೆ ಬಂದು ತಾಕುವಂತಹ ಸಾಧ್ಯತೆಗಳಿದೆ. ಸೋಂಕಿತ ವ್ಯಕ್ತಿಯ ಹತ್ತಿರದ ಸಂಪರ್ಕದಿಂದ ಈ ವೈರಸ್ ಹರಡುತ್ತೆ. ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಹರಡುವಂತಹ, ಟ್ರಾನ್ಸ್ಫರ್ ಆಗುವಂತಹ ಕಾಯಿಲೆ ಇದು. ಮಕ್ಕಳು ಒಟ್ಟಿಗೆ ತರಗತಿಯಲ್ಲಿ ಕುಳಿತುಕೊಂಡಂತಹ ಸಂದರ್ಭದಲ್ಲಿ, ಆಟ ಆಡುವಂತಹ ಸಂದರ್ಭದಲ್ಲಿ, ಅಥವಾ ಪರಸ್ಪರ ಅವರ ವಸ್ತುಗಳನ್ನು ಹಂಚಿಕೊಂಡಂತಹ ಸಂದರ್ಭದಲ್ಲಿ, ಮತ್ತೊಂದು ಮಗುಗೆ ಏನೋ ಕಾಯಿಲೆ ಇರುತ್ತೆ, ಆ ಮಗುವಿನ ಟಿಫಿನ್ ಬಾಕ್ಸನ್ನು ಮತ್ತೊಂದು ಮಗು ಊಟ ಮಾಡಿರುತ್ತೆ, ಮತ್ತೊಂದು ಮಗು ತಿಂದಿರುತ್ತೆ. ಸೊ ಹೀಗೆ ಕೂಡ ವೈರಸ್ ಟ್ರಾನ್ಸ್ಫರ್ ಆಗುವಂತಹ ಅನೇಕ ಚಾನ್ಸಸ್ಗಳಿದೆ. ಉಸಿರಾಟದಲ್ಲಿ ವೈರಸ್ ಬಹಳ ಸುಲಭವಾಗಿ ಹರಡುತ್ತೆ. ಒಂದೊಂದು ಸಲ ವಿಪರೀತವಾದಂತಹ ಜ್ವರ, ಕೆಲವೊಬ್ಬರಿಗೆ ಚಳಿ ಆಗುತ್ತೆ, ಇನ್ನು ಕೆಲವೊಬ್ಬರಿಗೆ ಮೂಗು ಸೋರುತ್ತೆ, ಅನೇಕರಿಗೆ ಮೂಗು ಗಟ್ಟುತ್ತೆ, ಇನ್ನು ಕೆಲವರಿಗೆ ಎದೆನೋವು ಬರುತ್ತೆ, ಗಂಟಲು ನೋವು ಬರುತ್ತೆ, ತಲೆನೋವು ಬರುತ್ತೆ, ದೇಹ ಮತ್ತು ಅನೇಕ ಶ್ವಾಸಕೋಶಗಳಲ್ಲಿ ನೋವು ಅನ್ನುವಂಥದ್ದು ಉಂಟಾಗುತ್ತೆ, ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಇದೆಲ್ಲವೂ ಕೂಡ H1N1 ಕಾಯಿಲೆಯ ಪ್ರಮುಖ ಲಕ್ಷಣಗಳು. ಈ ರೀತಿಯಾದಂತಹ ಇನಿಷಿಯಲ್ ಸ್ಟೇಜಿನ ಲಕ್ಷಣಗಳು ಏನಾದರೂ ನಿಮ್ಮ ದೇಹದಲ್ಲಿ ಕಂಡುಬಂದರೆ, ಅಥವಾ ನಾರ್ಮಲ್ ಆಗಿ ನೀವು ಆರೋಗ್ಯವಾಗಿ ಚೈತನ್ಯಭರಿತರಾಗಿದ್ದಂತಹ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದರೆ, ಈ ಥರದ ಸಿಂಪ್ಟಮ್ಸ್ಗಳು ಕಂಡುಬಂದರೆ ಇಮಿಡಿಯೇಟ್ಲಿ ಗೋ ಟು ಡಾಕ್ಟರ್. ಮಕ್ಕಳು ಸ್ವಲ್ಪ ಶೀನಿದರೂ ಕೂಡ ಇವತ್ತು ಜಾಗ್ರತೆ ತೆಗೆದುಕೊಳ್ಳುವಂತಹ ಸನ್ನಿವೇಶ ರಾಜ್ಯದಲ್ಲಿ ಎದುರಾಗಿದೆ. ದಯವಿಟ್ಟು ಜ್ವರವನ್ನು, ಕೆಮ್ಮು, ನೆಗಡಿ, ಶೀತ ಇದ್ಯಾವುದನ್ನು ಕೂಡ ಇಗ್ನೋರ್ ಮಾಡದೆ ಡಾಕ್ಟರ್ ಹತ್ರ ಹೋಗಿ ಟ್ಯಾಬ್ಲೆಟ್ಸ್ಗಳನ್ನು ತೆಗೆದುಕೊಳ್ಳಿ. ಆರೋಗ್ಯದ ಮೇಲೆ ಸ್ವಲ್ಪ ನಿಗಾ ವಹಿಸಿ. ಯಾಕೆಂತಂದರೆ ಇವತ್ತು ನಾವು ಆರೋಗ್ಯರಾಗಿ ಇರುವಂಥದ್ದು ಎಷ್ಟು ಮುಖ್ಯವೋ, ಸಮಾಜವನ್ನು ಆರೋಗ್ಯ ಸ್ಥಿತಿಯಲ್ಲಿ ಇಟ್ಟುಕೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯ. ಬಿಕಾಸ್ ಇದು ಸಾಂಕ್ರಾಮಿಕ ಕಾಯಿಲೆ ಆಗಿರೋದ್ರಿಂದ, ಟ್ರಾನ್ಸ್ಫರ್ ಆಗುವಂತಹ ಕಾಯಿಲೆ ಆಗಿರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್.